ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್, ಹೇಮಾ ಸುಮಂತ್ ಲಾಗ್ಗೆ ವೆಲ್ಕಮ್. ಇವತ್ತಿನ ಲಾಗ್ನ ನನ್ನ ಮಕ್ಕಳಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ವಿಶೇಷ ಅಂತಂದರೆ ಸ್ವಲ್ಪ ಆಚೆ ಹೋಗ್ಬೇಕಿತ್ತಲ್ಲ, ಹಂಗಾಗಿ ಇವತ್ತು ಮಕ್ಕಳಿಂದ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಆಚೆ ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂದರೆ ನಮ್ಮ ಚಿಕ್ಕಮ್ಮವರ ಅತ್ತೆಗೆ ಸ್ವಲ್ಪ ಹುಷಾರಿರಲಿಲ್ಲ. ಅವರು ನೋಡಿಕೊಂಡು ಹಂಗೆ ಅಕ್ಕಂದು ಸ್ವಲ್ಪ ಬ್ಲೌಸ್ ಸ್ಟಿಚಿಂಗ್ ಕೊಟ್ಟಿದ್ನಲ್ಲ ಅದೆಲ್ಲ ರೆಡಿ ಇತ್ತಂತೆ. ಹಂಗೆ ನಾನು ಅಪ್ಪಂಗೆ ಅಲ್ಲಿ ತಲುಪಿಸ್ಬಿಟ್ಟು ಮಂಡ್ಯದಲ್ಲಿ ಬರೋಣ ಅಂತ ಅಂದ್ಬಿಟ್ಟು ಹೊರಡ್ತಿದ್ವಿ. ಪಾಪು ಕೂಡ ಅಲ್ಲೇ ರೆಡಿ ಆಗಿದ್ದಾನೆ, ನಾನು ರೆಡಿಯಾಗಿದ್ದೀನಿ. ಅಮ್ಮ ಒಬ್ಬರು ರೆಡಿ ಆಗಲಿ ಅಂದ್ಬಿಟ್ಟು ಪೆಂಡಿಂಗಲ್ಲಿ ಇಟ್ಟಿದ್ದೀವಿ ಅಷ್ಟೇ. ಅಮ್ಮ ಒಬ್ಬರು ರೆಡಿ ಆದ ತಕ್ಷಣ ಇನ್ನು ಹೊರಡೋದೆ ನಾವು. ಅಂದರೆ ಮಂಡ್ಯದಲ್ಲಿ ಸ್ವಲ್ಪ ಕೆಲಸ ಇದೆ. ಅಪ್ಪ ಕೂಡ ನೋಡ್ತಾವ್ರೆ ನಾನು ವಿಡಿಯೋ ಮಾಡೋದನ್ನ, ಅಂದರೆ ನಮ್ಮ ಮಾವ ಯಾವ ರೀತಿ ನೋಡ್ತಾ ಇದ್ದಾರೆ ಅಂದರೆ ಚೆನ್ನಾಗಿ ನೋಡ್ತಾ ಇದೆ ವಿಡಿಯೋ ಮಾಡ್ತಾಯಿದ್ದೀನಿ ಅಂತಂದ್ಬಿಟ್ಟು. ನಮ್ಮಪ್ಪ ಆ ಥರ ಏನಿಲ್ಲ, ಫ್ರೀಡಮಲ್ಲಿ ಇದ್ದಾರೆ ಎಲ್ಲರೂ. ಇನ್ನು ಹೊರಟ್ವಿ ನಾವು ಬೀಗ ಹಾಕ್ಕೊಂಡು ಹೊರಡೋಣ ಅಂತ ಅಂದ್ಬಿಟ್ಟು. ಅಂದರೆ ಮನೆ ಬೀಗ ಹಾಕ್ಕೊಂಡು ಹೋಗ್ಬೇಕಲ್ಲ ನಾವು, ರಜೆ ಇದ್ದಾರೆ ಸ್ವಲ್ಪ ಅವ್ರಿಗೆ ಗೊತ್ತಾಗಲ್ಲ ಅಂತ ಅಂದ್ಬಿಟ್ಟು ನಾವೆಲ್ಲ ಲಾಕ್ ಮಾಡ್ಕೊಂಡು ಹೋಗ್ತೀವಿ. ಅಪ್ಪ ಅಲ್ಲೇ ರೆಡಿಯಾಗಿ ನಿಂತೈತೆ ಹೋಗೋಣ ಅಂತ ಅಂದ್ಬಿಟ್ಟು. ಇನ್ನು ನನ್ನ ಮಕ್ಕಳು ಕೂಡ ಅಲ್ಲೇ ನನಗಿಂತ ಮುಂಚಿತವಾಗಿ ಕಾರಲ್ಲಿದ್ದಾರೆ. ಅಮ್ಮ ಕೂಡ ಹಾಯ್ ಹೇಳ್ತಾ ಇದ್ದಾರೆ ನೋಡಿ, ಅಮ್ಮ ಅಪ್ಪ ಎಲ್ಲ ಹೇಳ್ತಾ ಇದ್ದಾರೆ. ನಮ್ಮಪ್ಪ ಹಾಯ್ ಅಂತ ಹೇಳ್ತೈತೆ ಅಂದ್ರೂ ಹೊರಡೋಣ ಅಂತ ಅಂದ್ಬಿಟ್ಟು. ಸುಮಂತ್ ಅವ್ರಿಗೂ ಸ್ವಲ್ಪ ಪೆಂಡಿಂಗು, ಸುಮಂತ್ ಅವ್ರಿಗೂ ವೆಯ್ಟ್ ಮಾಡ್ಕೊಂಡು ಇನ್ನು ಹೊರಟ್ವಿ ನಾವು. ಇನ್ನು ಪೆಟ್ರೋಲ್ ಹಾಕ್ಸಿರ್ಲಿಲ್ಲ ಗಾಡಿಗೆ, ಹಂಗಾಗಿ ಹಾಕ್ಸ್ಕೊಂಡು ಒಟ್ಟಿಗೆ ಹೊರಡೋಣ ಅಂತ ಅಂದ್ಬಿಟ್ಟು ಹಾಕ್ಸ್ಕೊಂಡು ಹೊರಟ್ವಿ ನಾವು. ನಮ್ಮ ಯಜಮಾನಪ್ಪ ಸ್ವೀಟ್ ತರಕ್ಕೆ ಅಂತ ಅಂದ್ಬಿಟ್ಟು ಹೋಗಿದ್ದಾರೆ, ಇನ್ನೂ ಬಂದಿಲ್ಲ. ಹಾಗಾಗಿ ಮಕ್ಕಳಿಗೆ ಆಟ ಆಡ್ತಾಯಿದ್ದೀನಿ. ಅಮ್ಮ ಕೂಡ ರೇಗಿಸ್ತಾ ಇದ್ರಲ್ಲ ಅಂತ ಅಂದ್ಬಿಟ್ಟು ನನ್ನ ಮಕ್ಕಳು ಸ್ವೀಟ್ಗೋಸ್ಕರ ವೆಯ್ಟಿಂಗು. ಅಂದರೆ ಬೇಳೆಲ್ಲ ತರ್ತೀನಿ ಅಂತ ಅಂದ್ಬಿಟ್ಟು ಹೋಗಿದ್ದ, ಹಾಗಾಗಿ ಇನ್ನೊಂಥರ ಬಂದವೆ ನೋಡು. ಇಬ್ರು ಅರ್ಧ ಅರ್ಧ ಶೇರ್ ಮಾಡಿ. ಏನ ತಿನ್ಸಲ್ಲ ತಿನ್ಸು ದರಪ್ಪ ಕೆಂಪಟ ನೋಡಿ ನೇತಾಕಿದ ಹುಳ ತಿಂತದೆ ಅಂತ ಕೆಂಪಟ ನಿನ್ನ ಪಾಪುನಾ? ಹ್ಞೂ ನನ್ನ ಪಾಪುನೇ, ನನಗೆರಡಾಗಿಲ್ವಾ? ನಾನಿನ್ನೂ ಪಾಪುನೇ. ಅಕ್ಕಿ ತಿನ್ಸು. ತಿನ್ಕೊಂಡು ನಾವು ಮಂಡ್ಯ ಬಂದ್ವಿ. ನೀರು ಕಮಲ್ಗೆ ಹೋಗಿದ್ದೆ ಸೀರೆ ತರಕ್ಕೆ ಅಂದ್ಬಿಟ್ಟು, ನನ್ನ ಫ್ರೆಂಡ್ ಕೊಡಬೇಕಿತ್ತಲ್ಲ ಅಂತ. ಹಾಗೆಯೇ ಸ್ವಲ್ಪ ನಂದು ತಾಲಿದು ಕೈಯಲ್ಲಿದ್ದು ಗುಂಡಿ ಸ್ವಲ್ಪ ಯಾಕೋ ಲೂಸ್ ಆಗಿತ್ತು, ಹಾಗಾಗಿ ಇನ್ನೇನು ಮಾಡೋಕ್ಕಾಗಲ್ಲ, ಅದು ಸ್ವಲ್ಪ ಆಗಲ್ಲ. ತಾಲಿಯಲ್ಲಿರೋ ಉಪ್ಪು ಎಲ್ಲ ಹೋಗಿತ್ತು 5 ವರ್ಷಕ್ಕೆ ಅಂತ ಅಂದ್ಬಿಟ್ಟು ಚೇಂಜ್ ಮಾಡಿಸ್ಕೊಂಡು ಅಲ್ಲಿ ಬಂದ ತಕ್ಷಣ ಆಂಟಿ ಅಡುಗೆ ಮಾಡೋಕ್ಕೆ ಹೇಳಿದ್ರು. ಅವ್ರಿಗೂ ಸಪೋರ್ಟ್ ಆಗಿದೆ ಅಂದ್ಬಿಟ್ಟು ನಾವೆಲ್ಲ ರೆಡಿ ಮಾಡಿಕೊಟ್ವಿ. ಪಾಪ ಒಬ್ಬರೇ ಇದೆಲ್ಲ ಸಾಕಾಗ್ತಾರೆ. ಆಂಟಿ ಬಂದು ವಡೆ ಪಾಯಸ ಹುಡುಗರೆಲ್ಲ ಆಟ ಆಡ್ತಾ ಇದ್ರಲ್ಲ, ಏನು ಬಂದಿದ್ದೀವಿ ಅಂತ ಹೇಳಿಲ್ಲ. ಸಾರಿ, ಇವತ್ತು ನಮ್ಮ ಚಿಕ್ಕಮ್ಮ ಅವರ ಅತ್ತೆಗೆ ಹುಷಾರಿಲ್ಲ ಮಾಡಿದಂತೆ, ಹಂಗಾಗಿ ಅಲ್ಲಿ ಬೆಂಗಳೂರು ಇನ್ನು ನಾವು ಕುತ್ಕೊಂಡು ಮಾತಾಡಿಸ್ಕೊಂಡು ಅಲ್ಲಿಗೆ ಹೋಗ್ಬೇಕಿತ್ತು. ಅಷ್ಟರಲ್ಲಿ ಅಪ್ಪ ಬಂದರು. ಅಪ್ಪ ಅಂದರೆ ಚಿಕ್ಕಪ್ಪ, ನಮ್ಮ ಚಿಕ್ಕಪ್ಪನೂ ಕೂಡ ಅಲ್ಲೇ ಬಂದು ಸ್ವಲ್ಪ. ಇನ್ನು ನನ್ನ ಮಕ್ಕಳು ಆಟ ನೋಡಿ ಸಾಕಾಯಿತು. ನನಗೂ ಹಿಡಿಯೋಕೆ ಆಯ್ತಿರ್ಲಿಲ್ಲ, ಅವ್ರಿಗೂ ಬೇಜಾರಾಗೋಯ್ತು. ಹಿಡಿಯೋಕ್ಕಾಗಲಿಲ್ಲ, ದೊರೆಪನ್ನು ಹಿಡಿಯೋಕ್ಕಾಗಲಿಲ್ಲ. ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡು ಆಚೆ ಬಂದೆ. ನಮ್ಮ ಚಿಕ್ಕಪ್ಪ ಬಂದಿದ್ರು. ಏನು ಹೇಳಿ ಹೆಣ್ಮಕ್ಳಿಗೆ ಅಪ್ತಿರ್ ನೋಡೋರೆ ಖುಷಿ. ನಮ್ಮ ಚಿಕ್ಕಪ್ಪನ ಜೊತೆ ಆಟ ಆಡ್ತಾ ಇದ್ದಾರೆ ಅವರು ಮಕ್ಕಳು. ಹೆಲ್ಮೆಟ್ ಹಾಕೊಂಡು ನೋಡಿ. ಯಾಕಪ್ಪ ಹಿಡ್ಕೋಗಣಿ ಜಕಣಿ ಕರ್ಕೊಂಡು ಬಿಟ್ಬಿಡು. ನಾನು ಸಿಂಪಲ್ಲಾಗಿ ಕೂಡ ಹೋಗಿದ್ದೆ. ಇನ್ನು ಇಲ್ಲೆಲ್ಲ ಮುಗಿಸ್ಕೊಂಡು ಊಟ ತಿನ್ಕೊಂಡು ಅಲ್ಲಿಗೆ ಹೋಗ್ಬೇಕಿತ್ತಲ್ಲ, ಹಂಗಾಗಿ ಸ್ವಲ್ಪ ಲೇಟ್ ಆಯಿತು. ಊಟ ಹೆಂಗೋ ಚೆನ್ನಾಗಿ ಆಂಟಿ ಮಾಡಿದರು, ಭರ್ಜರಿಯಾಗಿ ತಿನ್ಕೊಂಡು ನೋಡೇನ. ಇನ್ನು ಹೊರಟ್ವಿ ನಾವು. ಅಕ್ಕ ಏನೋ ಮಾತಾಡ್ತಾಯಿದ್ರು, ಸ್ವಲ್ಪ ಒಂದು ಹಾಫ್ ಅನ್ ಅವರ್ ವೇಟ್ ಮಾಡಿ ಅಲ್ಲಿಂದ ಹೊರಟ್ವಿ. ಬಂದು ನಿಶು ಮನೆಗೆ, ಅಂದರೆ ಫ್ರೆಂಡ್ ಮನೆಗೆ ಬಂದು ಸ್ವಲ್ಪ ಅವ್ರು ಮಾತಾಡಿಸ್ಬೇಕಿತ್ತಲ್ಲ. ನಾನು ಅವ್ರ ಬಂದೆ. ಇಲ್ಲಿ ಅವ್ರ ಮನೇಲಿ ಸಾಕು ಪ್ರಾಣಿಗಳು ಸಾಕಿದ್ದಾರೆ, ಬನ್ನಿ ನೋಡೋಣ. ಅಲ್ಲಿ ನೋಡಿ ಎಷ್ಟವೆ
ಅಲ್ಲಿ ಹೋಗಲ್ಲಿ ಕೂತೈತೆ ಒಂದಲ್ಲಿ ಒಳಗಡೆ. ಏನು ಮರಿ ಮಾಡಿಸ್ಬಿಟ್ಟು ಕೊಟ್ಬಿಡಕ್ಕ ಸಾಕೊಂಡಿದ್ದೀರ ನೀವೇನೆ? ನಾವೇ ಸಾಕಿದ್ವಿ. ಇಲ್ಲೂ ಸಣ್ಣ ಸಣ್ಣವು ಸಣ್ಣವು ಮರಿಗಳು. ಹಾಂ ತಿಂಡಿ ಓ ಎಲ್ಲಾನು ಸಾಕಾಗ್ಬಿಟ್ಟಿದ್ದೀರಾ? ಹಾಕದೆ ಏನೋ ತಿಂಡಿ ತಿಂದಿದೆ, ಮೇವೆಲ್ಲ ತಿಂದಿದೆ. ಸಿನಿಮಾ ಪಾರಿವಾಳಗಳು ನೋಡು. ನೋಡ್ದಾ ಎಲ್ಲಾನು ಸಾಕೊಂಡವ್ರೆ. ಒಂದು ನಿಮಿಷ ಒಳ್ಳೆ ಟೈಮ್ ಪಾಸು. ಹಾಂ ಓ ಬಾತ್ಕೋಳಿಗಳು ಅಲ್ಲವೇ? ಅಲ್ಲಿ ಬಾತ್ಕೋಳಿ ಅಲ್ಲವೇ ಅಲ್ಲಿ ಮಲ್ಗವು. ಇವ್ಯಾವ ಕೋಳಿ? ಚರ್ಕಿ ಕೋಳಿ. ಟರ್ಕಿ ಕಚ್ಬಿಟ್ಟೋಕಲ್ಲ. ಅಲ್ಲಿ ಬಾತ್ಕೋಳಿ ಬರ್ತಾವ ನೋಡು. ಅಲ್ಲಿ ಇಲ್ಲಿ ಅಲ್ಲಿ ಬತ್ತಾ. ಎಲ್ಲಿ ಹೋಗಲ್ಲ ಅವು ಅಮ್ಮ. 6 ಗಂಟೆ 6:30 ಬಂದ್ಬಿಟ್ಟು ಎಮ್ಮೆ ಎಲ್ಲ ಕಟ್ಕೊಂಡಿದ್ದೀರಾ? ಹಾಂ ಹಾಂ ಸಾಕು. ಹೋಗಿ ನೋಡಾಗಪ್ಪ ಆಯ್ತು. ಎಲ್ಲಿ ಹೋಗ್ಬೇಡಿ, ಹುಷಾರು. ಏನು ಒಸಿ ಇಲ್ಲ ಕಣ್ರಿ, ಮೊಲದ ಮರಿಗಳು. ನನ್ನ ಮಗ ತಗೊಂಬ ಹೇಳಿದ್ನಲ್ಲ ನನ್ನ ಫ್ರೆಂಡ್ ಇಶ್ಯೂ ಅಂತ, ಇವರೇನೆ. ಅವಳು 8 ಮಂತ್ ರನ್ನಿಂಗು. ಹಂಗಾಗಿ ಅವ್ರು ಸ್ವಲ್ಪ ಮನೆಗೆ ಬರೋಕ್ಕಾಗಲ್ಲ, ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೋಗಿದ್ವಿ. ಇನ್ನೆಲ್ಲ ಅಲ್ಲೆಲ್ಲ ಮಾತಾಡ್ಸ್ಕೊಂಡು ಅವಳಿಗೆ ಸೀರೆ ತಂದಿದ್ದು, ಸೀರೆ ಸ್ವೀಟು ಹಂಗಾಗಿ ಕೊಟ್ಬಿಟ್ಟು ಅಂದರೆ ಅದನ್ನೂ ರೇಗಿಸ್ತಾಯಿದ್ದೆ. ಮನೆಗೆ ಬಂದಿದ್ದರೆ ಭರ್ಜರಿ ಭೋಜನನೇ ಮಾಡ್ಬೋದಿತ್ತು, ಮಟನ್ ಅಂತ. ಅದೇನು ಮಾಡೋಕ್ಕಾಗಲ್ಲ. ಇನ್ನು ಅಲ್ಲಿಂದ ಬಂದು ಮಂಡಿ ಅಪ್ಪನ ಮೀಟ್ ಮಾಡಬೇಕಿತ್ತು. ಅಂದರೆ ಅಪ್ಪನ ಹತ್ರ ಅಪ್ಪನಿಗೆ ಸೀರೆದು ಸುಷ್ಮಂದು ಅಂದರೆ ಅಕ್ಕಂದು ಸೀರೆ ಕೊಡಬೇಕಿತ್ತು, ಸೀರೆ ಬ್ಲೌಸು. ಹಂಗಾಗಿ ಅಲ್ಲಿ ಬಂದೆ. ಅಪ್ಪನ ಫ್ರೆಂಡ್ಸ್ ಎಲ್ಲ ಟಿಪ್ಪರ್ ರೆಡಿ ಮಾಡಿಸ್ತಾಯಿದ್ರು. ಸುಮಂತ್ ಅವರು ಮಾತಾಡ್ತಾ ಇದ್ದಾರೆ ಎಲ್ಲನೂ. ಇನ್ನು ನನ್ನ ಮಕ್ಕಳು ನಮ್ಮ ಅಪ್ಪನ ಜೊತೆ ಚೆನ್ನಾಗಿರ್ತಾರೆ. ಇನ್ನು ಅಲ್ಲಿಂದ ಹೋಗ್ಬೇಕಾದ್ರೆ ಸ್ವಲ್ಪ ಹತ್ರ ಏನೂ ಮಾಡೋಕ್ಕಾಗಲ್ಲ, ಅಳಿಸ್ಕೊಂಡೇ ಕರ್ಕೊಂಡು ಹೋಗ್ಬೇಕಾಯ್ತು. ಹಂಗನ್ನು ಹಬ್ಬಕ್ಕೆ ಊರಪ್ಪ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಕಳಿಸ್ತಾ ಇದ್ದಾರೆ. ಇನ್ನು ಅಲ್ಲಿಂದ ದೇವಸ್ಥಾನದ ಹತ್ರ ಕೈ ಮುಕ್ಕೊಂಡು ಹಂಗೇ ಊರಿಗೆ ಹೊರಟ್ವಿ. ಇನ್ನು ಊರಿಗೆ ಬಂದ್ವಿ ನಾವು. ಇನ್ನೊಂದು 10 ನಿಮಿಷ ಏನು ರೀಚ್ ಆಗ್ತೀವಿ. ಅಷ್ಟರಲ್ಲಾಗಲೇ ನಾನು ಇಬ್ಬರು ಮಕ್ಕಳು ಕೂಡ ಮಲ್ಕೊಂಡ್ರು. ಇನ್ನೇನು ಮಾಡೋಕ್ಕಾಗಲ್ಲ. ಹಂಗಾಗಿ ಒಬ್ಬನ ಹಿಂದಕ್ಕೆ ಅಮ್ಮನ ಹತ್ರ ಕೊಟ್ಬಿಟ್ಟು ಒಬ್ಬನ ನಾನೇ ಮುಗಿಸ್ಕೋಬೇಕು. ಅಮ್ಮ ಹಂಗೋ ರೇಗಿಸ್ತಾ ಇದ್ದಾರೆ, ಕೊಡು ಸಾಕು ಇಬ್ಬರೂ ಯಾಕೆ ಮುಗಿಸ್ಕೊಂಡಿದ್ಯಾ ಅಂತ ಅಂದ್ಬಿಟ್ಟು. ನಾನು ಹಂಗಾಗಿ ಇಬ್ಬರಲ್ಲಿ ಒಬ್ರನ್ನ ಕೊಟ್ಟೆ. ಈಗ ಚಿಕ್ಕವನು ಕೊಟ್ಬಿಟ್ಟು ದೊಡ್ಡವನಿಗೆ ಎತ್ಕೊಂಡಿದ್ದೀನಿ ನಾನೇ. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ. ನನ್ನ ವಿಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸೈಡಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.